ಅಶ್ವಿನಿ ಅವ್ರು ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅನ್ನೋ ಮಾತುಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಹೇಳ್ತಾ ಇದ್ರು. ಅಂದ್ರೆ ಗಿಲ್ಲಿಗೆ ನಿಮ್ಮ ಪಲ್ಸ್ ಗೊತ್ತಿತ್ತು, ನಿಮ್ಮನ್ನ ಯಾವ ವಿಚಾರದಲ್ಲಿ ಟ್ರಿಗರ್ ಮಾಡಿದ್ರೆ ಅಲ್ಲಿ ನೀವ್ ರಿಯಾಕ್ಟ್ ಆಗ್ತೀರಾ ಅನ್ನೋದು ಗೊತ್ತಿತ್ತು. ಸೊ ಗಿಲ್ಲಿ ಅಶ್ವಿನಿ ಇದ್ದಿದ್ದಕ್ಕೆ ಗಿಲ್ಲಿ ಫಿನಾಲೆ ಬಂದ್ರು ಅನ್ನೋ ಮಾತು ಕೂಡ ಇದೆ ಹೊರಗಡೆ. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ಗಿಲ್ಲಿಗ್ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಶ್ವಿನಿ ಅವರನ್ನ ನಾನು ಹೊರಗಡೆ ಹಾಕ್ಲೇಬೇಕು ಅಂತ. ಬಿಕಾಸ್ ಅವರು ಎಲ್ರು ಒಂದು ಯಾಕಂದ್ರೆ ಒಂದು ಟಾಸ್ಕ್ ಆಡ್ಲಿಲ್ಲ, ಒಬ್ಬರ ಬಗ್ಗೆ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಇಡೀ ಮನೇಲಿ ನೀವ್ ಎಲ್ಲಿ ನೋಡ್ತಿರಿ ಗಿಲ್ಲಿನ ಗ್ರೀನ್ ಬ್ಯಾಗ್ ಅಲ್ಲಿ ಕೂತಿರ್ತಿದ್ರು. ಇಲ್ಲ ಯಾರ ತೊಡೆ ಮೇಲಾದ್ರೂ ಹೊರ್ಕೊಂಡ್ ಕೂತಿರ್ತಿದ್ರು. ಒಂದ್ ಕೆಲ್ಸ ಮಾಡಿದಾಗ್ಲಿ ನಾವೆಲ್ಲೂ ನೋಡಿಲ್ಲ. ಬಟ್ ಇವತ್ತು ಅವ್ರ ಕಪ್ನ ತಗೊಂಡ್ ಹೋಗ್ತಾರೆ ಅಂತ ಆದ್ರೆ ಕೂತ್ಕೊಂಡು ಅವ್ರು ಸ್ಟ್ರಾಟಜಿ ಮಾಡ್ತಾ ಇದ್ರು. ಅಂದ್ರೆ ಇವ್ರು ಲೂಪ್ ಹೋಲ್ಸ್ ಇದಿದೆ. ಯಾಕಂದ್ರೆ ರಿಯಾಲಿಟಿ ಶೋಸ್ ಮಾಡಿದ್ರು, ಅವ್ರು ಗೆಲ್ಲೇಬೇಕು ಅಂತ ತುಂಬಾ ಸೀಸನ್ ಗಳನ್ನ ನೋಡ್ಕೊಂಡ್ ಬಂದಿದ್ರು. ಆ ಮುಖವಾಡ ಹಾಕೊಂಡ್ ಬಂದಿದ್ರು, ಅಂದ್ರೆ ಬನಿಯನ್ ಹಾಕೊಳ್ಳೋದು, ಶಾರ್ಟ್ಸ್ ಹಾಕೊಳ್ಳೋದು, ಈ ರೀತಿ ಎಲ್ಲ ತುಂಬಾ ಅವ್ರದೇ ಆದಂತ, ಅದು ತಪ್ಪೋ ಸರಿನೋ ಅದು ಅವ್ರಿಗೆ ಬಿಟ್ಟಿರುವಂತದ್ದು. ಬಟ್ ನಾವು ನೋಡಿದ್ದನ್ನ ಹೇಳ್ತಾ ಇರೋದು. ಸೊ ಇವೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡ್ ಬರ್ತಾರೆ. ಮತ್ತೆ ಕೆಲವರ ಹಾವಭಾವನ ಅವರು ಇಡೀ ಮನೆಯಲ್ಲಿ ಪ್ರದರ್ಶನ ಮಾಡ್ತಾರೆ. ಅಂದ್ರೆ 24/7 ಮಾತಾಡ್ತಾನೆ ಇರ್ಬೇಕು, ಕಾಲ್ ಎಳಿತಾನೆ ಇರ್ಬೇಕು. ಇದೆಲ್ಲ ಎಲ್ಲಿಂದ ಅಂದ್ರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಇಂದ ನೋಡ್ಕೊಂಡ್ ಬಂದಿರುವಂತದ್ದು. ಬಟ್ ನಾವೆಲ್ಲ ಆಟ ಆಡ್ತಾ ಇದ್ವಿ, ಬಟ್ ಗಿಲ್ಲಿ ಒಬ್ರು ಆಟನ ಹಾಳು ಮಾಡ್ತಾ ಇದ್ರು. ಸೊ ಇದೇ ನಮಗೂ ಅವ್ರಿಗೂ ಇದ್ದಂತ ಡಿಫ್ರೆನ್ಸ್. ನಾವೆಲ್ಲ ತುಂಬಾ ಸೀರಿಯಸ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ, ಸಖತ್ತಾಗಿ ಆಡ್ಬೇಕು. ಇವತ್ತು ನಮ್ಗೆ ಬಿಗ್ ಬಾಸ್ ಕಿಚನ್ ಟಾಸ್ಕ್ ಕೊಟ್ಟಿದ್ದಾರೆ, ನಾವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಬೇಕು. ಇವತ್ತು ನನ್ ಬಾತ್ರೂಮ್ ಕ್ಲೀನಿಂಗ್ ಇದೆ, ಯಾರು ಒಂದೇನು ಹೇಳ್ಬಾರ್ದು. ಇದೆಲ್ಲ ನಾವು ತಗೊಂಡ್ ಮಾಡ್ತೀವಿ. ಬಟ್ ಅವ್ರು ಹಂಗ್ ಮಾಡ್ತಿರ್ಲಿಲ್ಲ. ಏನಾದ್ರೂ ಒಂದು ಅಂತಂದ್ರೆ ಅದನ್ನ ಹೇಗ್ ಸ್ಟ್ರಾಟಜಿ ಮಾಡ್ಬೋದು. ಕೊಟ್ಟಿದ್ ಕೆಲ್ಸನ ನೇರವಾಗಿ ಮಾಡದೆ ಅದನ್ನ ಹಿಂಗ್ ಮಾಡಿದಾಗ ಒಂದು ಸ್ಟ್ರಾಟಜಿ, ಜನಕ್ಕೊಂದು ಕಂಟೆಂಟ್. ಸೊ ಕಂಟೆಂಟ್ ಹೇಗ್ ಕೊಡೋದು ಅನ್ನೋ ತುಂಬಾ ಚೆನ್ನಾಗಿ ಇಲ್ಲಿ ಗೊತ್ತಿತ್ತು. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಹಾಗಾಗಿ ಅವರು ಬಹುಶಃ ಎಲ್ರಿಗೂ ಒಂದ್ ರೀತಿ ಮನೋರಂಜನೆ ಕೊಡ್ತಿದ್ರು ಅನ್ಸುತ್ತೆ. ಇವನ್ ಅವ್ರ ಕ್ಯಾಪ್ಟನ್ ಆದಾಗ್ಲೂ ಕೂಡ ಏನೋ ಒಂದ್ ಕ್ಲೀನ್ ಮಾಡಕ್ ಹೇಳ್ತಾರೆ, ನೀವು ಬ್ಯಾಕ್ ಪೈನ್ ಇದೆ ಆಗಲ್ಲ ಅಂತ ನೀವು ಜೆನ್ಯೂನ್ ಆಗಿ ಹೇಳ್ತೀರಾ. ಆದ್ರೂ ಕೂಡ ತುಂಬಾ ದೊಡ್ಡ ಇಶ್ಯೂ ಆಗುತ್ತೆ. ಆ ಟೈಮಲ್ಲಿ ನೀವು ಎಷ್ಟೊಂದು, ನಿಮಗೆ ಬಿಗ್ ಬಾಸ್ ಅಲ್ಲಿ ಅಷ್ಟೆಲ್ಲಾ ಕಷ್ಟಪಟ್ಟು ಮಾಡ್ಬೇಕು ಅನ್ನೋದೇನಿಲ್ಲ, ಗೆಲ್ಲೇಬೇಕು ಅನ್ನೋದೇನಿಲ್ಲ. ನಮಗ್ ಗೊತ್ತು ಅಶ್ವಿನಿ ಅವ್ರಿಗೆ ಏನು ಅಂತ. ಆ ಟೈಮಲ್ಲಿ ಹೇಗೆ ಅದನ್ನ ತಗೊಂಡ್ರಿ ಮೇಡಮ್? ಅಂದ್ರೆ ನಾನ್ ಮಾಡ್ಬೇಕು, ಇಷ್ಟೊಂದು ಕಷ್ಟ ಪಡ್ಬೇಕಾ ನಾನು ಅಂತ? ನನಗ್ ಒಂದೇ ಚಾಲೆಂಜ್ ಇದ್ದಿದ್ದು ಮೇಡಮ್, ಏನಂದ್ರೆ ಲೈಫ್ ಅಲ್ಲಿ ಏನೇ ಬಂದ್ರು ನಾವು ತಗೋಬೇಕು. ಬಿಕಾಸ್ ಯಾರ್ ಲೈಫ್ ನೆಕ್ಸ್ಟ್ ಏನಂತ ಯಾರಿಗೂ ಗೊತ್ತಿಲ್ಲ. ಇವತ್ ನಾವ್ ಹೀಗಿದೀವಿ, ಬಟ್ ನಾಳೆ ಏನು ಅಂತ ಏನ್ ಬಂದ್ರು ನಾವ್ ಆಕ್ಸೆಪ್ಟ್ ಮಾಡ್ಲೇಬೇಕು. ಇದು ನನಗೆ ಕಲ್ಸಿದ್ದು ನನ್ನ ಹೋರಾಟದ ಬದುಕು. ನಾನು ಹೇಳದ್ನಲ್ಲ, ಆರ್ಟಿಸ್ಟ್ ಆಗಿ ಕ್ಯಾರವಾನ್ ಅಲ್ಲಿ ಕೂತ್ಕೋತೀವಿ, ಹೋರಾಟಗಾರ್ತಿಯಾಗಿ ರೋಡ್ ಅಲ್ಲಿ ಕೂತ್ಕೋತೀವಿ, ಇಷ್ಟೇ ಇರೋ ವ್ಯತ್ಯಾಸ. ಬಟ್ ಇದು ಟಾಸ್ಕ್ ಅಂತ ಕೊಟ್ಟಾಗ ಇಡೀ ಮನೆ, ಯಾಕಂದ್ರೆ ನನ್ನ ಏಜ್ ಅವ್ರೆಲ್ರಿಗಿಂತ ದೊಡ್ಡವಳಾಗಿರೋ, ಐ ಶುಡ್ ಸೆಟ್ ಅನ್ ಎಕ್ಸಾಂಪಲ್. ನಾನ್ ಮಾಡಕ್ಕಾಗಲ್ಲ, ನಾನು ನಿಂತರ ಸೋಂಬೇರಿನೇ ಅಂತ ಹೋಗಿ ಬೆಡ್ ಮೇಲೆ ಮಲಗಿರಿ, ಯಾರು ನಾನ್ ಕೇಳ್ತಿರ್ಲಿಲ್ಲ, ಏನ್ ಮಾಡ್ಬಿಡ್ತಾ ಇದ್ರು. ಬಟ್ ಹಂಗ್ ಮಾಡ್ಬಾರ್ದು. ನಾನ್ ಇವತ್ ಮಾಡಿದ್ರೆ ನನ್ ಜೊತೆ ಇರೋರು ಬಂದ್ ಮಾಡ್ತಾರೆ. ಅಟ್ಲೀಸ್ಟ್ ನಾನು 10 ಮಾಡಿದ್ರೆ 2 ಬಂದ್ ಮಾಡ್ತಾರೆ. ಸೊ ಒಂದ್ ಎಕ್ಸಾಂಪಲ್ ಸೆಟ್ ಮಾಡ್ಬೇಕು ಅಂತ ಪ್ರತಿ ಒಂದ್ರಲ್ಲೂ ನಾನ್ ಮಾಡ್ತಿದ್ದೆ. ಯಾರಿಗಾರ ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ. ಬಟ್ ಎಲ್ರಿಗೂ ಗೊತ್ತಿತ್ತು ನನಗೆ ಬ್ಯಾಕ್ ಪೇನ್ ಇದೆ, ಬ್ಯಾಕ್ ಪೇನ್ ಇಶ್ಯೂ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಬಟ್ ಅದೇ ನಾನು ಹೇಳ್ದಂಗೆ ಗಿಲ್ಲಿ ಫಸ್ಟ್ ಬಂದ್ ಟಾರ್ಗೆಟ್ ಮಾಡೋದೇ ನೀನು ಅಂತ. ಸೊ ನೀನು ಅನ್ನೋ ಪದ ಬಳಕೆ ಮಾಡಿದಾಗ, ಏಕವಚನ ಮಾಡಿದಾಗ ಅಲ್ಲಿಂದ ಪ್ರಾರಂಭ ಆಗುತ್ತದು. ಸೊ ಇದನ್ನ ಟ್ರಿಗರ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇವರು ತುಂಬಾ ಸ್ಟ್ರಾಂಗ್ ಇದಾರೆ, ಟಾಸ್ಕ್ ಅಲ್ಲಾಗ್ಲಿ ಏನೇ ವಿಚಾರದಲ್ಲಾಗ್ಲಿ ತುಂಬಾ ಮೊಂಡು, ತುಂಬಾ ಹಠ ಮಾಡ್ತಾರೆ. ಇವ್ರೊಬ್ಬರ ಲೈನ್ ನನಗೆ ಕ್ಲಿಯರ್ ಆದ್ರೆ ಇವರು ನಾನ್ ತುಂಬಾ ಈಸಿಯಾಗಿ ಎಲ್ರು ಹೊಡ್ಕೊಂಡ್ ಬರ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಇವಳು ತಾಯಿ, ಇವಳು ನೆಂಗ್ಸು ಅಂತ ಕರಿಬೇಕೀಗ ಜನ. ಮೇಡಮ್ ಈಗ ಹೊರಗಡೆ ನೀವು ಬಿಗ್ ಬಾಸ್ ಒಳಗಡೆ ನೀವು ಆ ಟಾಸ್ಕ್ ಮಾಡೋ ಬರುತ್ತಲ್ಲೋ, ಅಥವಾ ಏನು ಮನುಷ್ಯ ಅಂದ್ಮೇಲೆ ಸೆಟ್ಟು ಬಂದೇ ಬರುತ್ತೆ. ಆ ಟೈಮಲ್ಲಿ ಅಥವಾ ಮಾತಾಡ್ತಿರ್ಬೇಕಾದ್ರೆ ಕ್ಯಾಶುಯಲ್ ಆಗಿ ಏನೋ ಒಂದು ಪದನ ಬಳಸಿರ್ತೀರ, ಆ ಪದನ ಇಟ್ಕೊಂಡು ಈಚೆಗಡೆ ಅಭಿಯಾನ ಮಾಡ್ತಾರೆ, ಕೇಸ್ ಹಾಕೋದಕ್ ಮುಂದಾಗ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ನನ್ನ ಗಮನಕ್ಕೆ ತುಂಬಾ ಲೇಟ್ ಆಗಿ ಬರುತ್ತೆ ಆಕ್ಚುಲಿ. ಬಟ್ ಅದೇ ನಾನು ಹೇಳ್ದಂಗೆ, ಈಗ ನಾನು ಕೂಡ ಒಂದಷ್ಟು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಧರ್ಮದ ವಿಚಾರ ಆಗ್ಲಿ, ಜಾತಿ ಪಂಗಡ ಇವೆಲ್ಲವನ್ನ ನಾವು ತಿಳ್ಕೊಂಡೇ ಇರ್ತೀವಿ. ಯಾವುದೇ ನಾವು ಮಾತಾಡೋ ಬರ್ದಲ್ಲೂ ಕೂಡ, ಅದ್ರಲ್ಲೂ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಬಿಗ್ ಬಾಸ್ ಅನ್ನುವಂತ ಪ್ಲಾಟ್ಫಾರ್ಮ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ತರದ ಪದ ಬಳಕೆ ಮಾಡಿರಲ್ಲ. ಅಂಡ್ ನಾನು ಬಳಸುವಂತ ಒಂದೇ ಒಂದು ಆಲ್ಫಬೆಟ್ಗೆ ಇವ್ರು ಏನೇನೇನೇನೋ ಜೋಡಿಸ್ಕೊಂಡು ಹೋಗ್ತಾರೆ. ಬಟ್ ನಾನ್ ಹೇಳೋದು, ಜಗಳದಲ್ಲಿ ನಾವು ಈಗ ಹೇಳಿರ್ಬೋದು, ಈಗ ಏನೋ ಒಂದ್ ಶೋ ಆಫ್ ಮಾಡ್ತಾಳ್ರಿ, ಸ್ಟ್ರಾಟಜಿ ಇರುತ್ರಿ, ಇಲ್ಲ ಇವು ತುಂಬಾನೇ ಕಿರ್ಚಾಡದ್ ಕೂಗಾಡ್ ಮಾಡಿ ಶೌಟಿಂಗ್ ಕ್ಯಾಟಗರಿ ಏನೋ ನಾವ್ ಹೇಳಿರ್ತೀವಿ. ಬಟ್ ಅದನ್ನ ನೀವು ಬಿಟ್ಟು ಅದನ್ನ ತಗೊಂಡು ಅದಕ್ಕೆ ಜೋಡಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ. ಬಿಕಾಸ್ ನನಗ್ ತುಂಬಾ ಚೆನ್ನಾಗ್ ಗೊತ್ತು,
ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಅವ್ರವ್ರ ಪರಿಚಯ ಹಾಗೆ ಮಾಡ್ಕೊಂಡಿರ್ತಾರೆ. ನಾನು ಅಶ್ವಿನಿ ಗೌಡ ಅಂತಾನೆ ಪರಿಚಯ ಯಾಕಂದ್ರೆ ಪೂರ್ತಿ ಹೆಸರೇ ಹಾಕಿರ್ತಾರೆ. ಆ ರೀತಿ ಇದ್ದಲ್ಲಿ ನಾವ್ ಇನ್ನೊಬ್ಬರನ್ನ ಹೇಗೆ ಆ ರೀತಿ ತೇಜೋವಧಿ ಮಾಡಕ್ಕಾಗತ್ತೆ? ಸೊ ಇದನ್ನ ಎಲ್ಲೋ ಇಲ್ಲಿ ನನಗೆ ಅನ್ಸುವಂಥದ್ದು, ನನ್ನನ್ನ ಕಂಟೆಸ್ಟೆಂಟ್ ಆಗಿ ಒಂದಷ್ಟು ಜನ ನೋಡಿದ್ರು, ಒಂದಷ್ಟು ಜನ ಆರ್ಟಿಸ್ಟ್ ಆಗಿ ನೋಡಿದ್ರು ಅಂತಾದ್ರೂ ಕೂಡ ಒಂದಷ್ಟು ಜನ ನಮಗೇ ಗೊತ್ತಿಲ್ಲದೆ ನಮ್ಮನ್ನ ಒಂಥರ ಬೇರೆ ರೀತಿನೇ ಸಮಾಜದಲ್ಲಿ ಬಿಂಬಿಸಕ್ ಹೊರಟಿದ್ರು. ಮೇ ಬಿ ಇಲ್ಲಿ ಒಂದು ಪಾಲಿಟಿಕ್ಸ್ ಇನ್ವಾಲ್ವ್ ಆಯ್ತು ಅನ್ಸುತ್ತೆ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ತುಂಬಾ ಏನೇನೋ ಆಯ್ತು ಇಲ್ಲಿ. ಸೊ ಇವೆಲ್ಲವೂ ಒಂಥರ ತುಂಬಾ ಬದಲಾವಣೆಗಳಾಗ್ತಾ ಹೋಯ್ತು. ಆಮೇಲೆ ತುಂಬಾ ಜನ ಬೇಳೆ ಬೇಯಿಸ್ಕೊಂಡ್ರು. ಆಮೇಲೆ ಸುದೀಪ್ ಅಣ್ಣನ್ ವಿರೋಧಿಗಳು ಒಂದಷ್ಟು ಜನ ಇದ್ದಾರೆ. ಸೊ ಅವ್ರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲವನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಇಡೀ ಬಿಗ್ ಬಾಸ್ ನ ಟಾರ್ಗೆಟ್ ಮಾಡ್ತಾರೆ, ಮತ್ತೆ ನಮ್ಮ ಕನ್ನಡ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾರೆ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಟಾರ್ಗೆಟ್ ಮಾಡ್ತಾರೆ. ಇವೆಲ್ಲ ಮಾಡಿರೋದುಂಟು. ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.